ಹಾಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಬಲಗೈ ಜಾತಿಗಳ ಒಕ್ಕೂಟ ಇವತ್ತು ರಾಜ್ಯದ ತುಂಬೆಲ್ಲ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಲಾಗಿದೆ. ಮುಖ್ಯವಾಗಿ ದಿನಾಂಕ 27/3/2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಲಗೈ ಸಮುದಾಯದ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ತಾಲೂಕಿನ ಎಲ್ಲ ಚಲವಾದಿ ಬಂಧುಗಳು, ಪ್ರಗತಿಪರರು, ಚಿಂತಕರು, ವಿದ್ಯಾರ್ಥಿಗಳು, ಯುವಜನರು ಇದರಲ್ಲಿ ಭಾಗವಹಿಸಬೇಕು. ಮುಖ್ಯವಾದ ವಿಚಾರ ಏನಂತಂದರೆ, ನಾಲ್ಕು ದಾಸರು ವರ್ಗೀಕರಣದಲ್ಲಿ ABC ಅಂತೇಳಿ ವರ್ಗೀಕರಣ ಮಾಡಿದ್ದಾರೆ. ಮೊದಲನೇದಾಗಿ ಎ ಗುಂಪಿನಲ್ಲಿ ಮಾದಿಗ ಸಂಬಂಧಿತ ಜಾತಿಗಳು, ಬಿ ಗುಂಪಿನಲ್ಲಿ ಚಲವಾದಿ ಸಂಬಂಧಿತ ಜಾತಿಗಳು ಅಥವಾ ಒಲಿಯ ಸಂಬಂಧಿತ ಜಾತಿಗಳು, ಮೂರನೇ ಸಿ ವರ್ಗದಲ್ಲಿ ಕೋಲಂಬೋ ಅಂದರೆ ಕೊರ್ಮ, ಕೊರಚ, ಬೋಗಿ ಈ ಸಮುದಾಯದಲ್ಲಿ ಸಿ ವರ್ಗಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇದು 6+5 ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಪರವಾಗಿ ಹೋರಾಟ ಮತ್ತು ವಿರೋಧ ಹೋರಾಟಗಳು ಕೂಡ ಜರುಗಿರುವುದು ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಈಗ 56,000 ಹುದ್ದೆಗಳನ್ನು ಸರ್ಕಾರ ತುಂಬಲಿಕ್ಕೆ ಭರವಸೆ ಕೊಟ್ಟಿದೆ. ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಮಟ್ಟದ ಹೋರಾಟವನ್ನು ಮಾಡಿರುವುದರಿಂದ ಅಲ್ಲಿ ಅನೇಕ ರಾಜಕೀಯ ಮುಖಂಡರು 56,000 ಹುದ್ದೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತುಂಬುತ್ತೀವಿ ಅಂತೇಳಿ ಒಂದು ಮೌಖಿಕ ಮತ್ತು ಪತ್ರಿಕಾಗೋಷ್ಠಿ ಹೇಳಿಕೆಯನ್ನು ನೀಡಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ. ಹೀಗಾಗಿ ಇಲ್ಲಿ ಮುಖ್ಯವಾಗಿ ಯಾವುದೇ 100 ಹುದ್ದೆಗಳನ್ನು ತುಂಬಿದಾಗ ಮಾತ್ರ ಸರಿಯಾಗಿ 6+5 17 ಹುದ್ದೆಗಳನ್ನು ಕರೆಕ್ಟಾಗಿ ಹಂಚಬಹುದು. ಆದರೆ ಅದೇ ಎ ವರ್ಗದ ಹುದ್ದೆಗಳು 8 ಇದ್ದಾಗ ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ SCA ಏನಿದೆ ಅದಕ್ಕೆ ಫಸ್ಟ್ನೇ ಹುದ್ದೆ ಹೋಗುತ್ತೆ, 2ನೇ ಹುದ್ದೆ ಒಂದು ST ಹೋಗುತ್ತೆ, 3ನೇ ಹುದ್ದೆ ಒಂದು ಪ್ರವರ್ಗ 1ಕ್ಕೆ ಹೋಗುತ್ತೆ. ಹಾಗೆಯೇ 4ನೇ ಹುದ್ದೆ ಪ್ರವರ್ಗ